ನಮಸ್ತೆ, ನಾನು ಎಸ್ ಕೆ ಕುಪಾಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಿಂದ ಮಾತಾಡ್ತೀನಿ. ಇಲ್ಲೊಂದು ಕುಟುಂಬ ಇದು, ಫ್ಯಾಮಿಲಿ. ವಯಸ್ಸಾದಂಥ ವಯೋವೃದ್ಧ ಮುದುಕ ಇದ್ದಾರೆ. ಇತ್ತೀಚೆಗೆ ಹೆಂಡತಿಯನ್ನು ಕಳಕೊಂಡಿದ್ದಾರೆ. ವಯಸ್ಸಾಗಿದೆ. ಮಗ ಮತ್ತು ಸೊಸೆ ಇದ್ದಾರೆ. ಮಗ ಮತ್ತು ಸೊಸೆ ಹೊರಗಡೆ ನೌಕರಿಗೆ ಹೋಗ್ತಾ ಇದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ. ಬೆಳಗ್ಗೆ ಹೋದರೆ ಒಮ್ಮೆಲೆ ರಾತ್ರಿ ಬರಬೇಕು. ಅವ್ರಿಗೊಬ್ಬ ಮಗ, 6 ವರ್ಷದ ಮಗ ಇದ್ದಾನೆ. ಮಗನ್ನೇ ಮತ್ತು ತಂದೆಯನ್ನೇ, ವಯೋವೃದ್ಧ ತಂದೆಯನ್ನು ನೋಡಿಕೊಳ್ಳಿಕ್ಕೆ ಮನೆಯಲ್ಲಿ ಒಬ್ಬ ಕೆಲಸದ ಆಳನ್ನು ಇಟ್ಟುಕೊಂಡಿದ್ದಾರೆ. ಆಕೆಗೆ ಪಗಾರ ಕೊಡ್ತಾರೆ, ಕೆಲಸದ ಆಳು. ಇವರು ಬರೋ ತನಕ ಆಕೆ ಮಗುವಿನ ಕಾಳಜಿ ಮಾಡ್ತಾಳೆ ಮತ್ತು ಆ ವಯೋವೃದ್ಧನ ಕಾಳಜಿ ಮಾಡ್ತಾಳೆ. ಎಲ್ಲರೂ ಕೂಡಿ ಸಂಜೆ ಮತ್ತು ರಾತ್ರಿ ಬಂದಾಗ ಎಲ್ಲರೂ ಜೊತೆಯಾಗಿ ಭೋಜನ ಮಾಡೋದು, ಊಟ ಮಾಡೋದು ಒಂದು ಪದ್ಧತಿ. ಆಗ ಮಾತ್ರ ಅದೊಂದು ವೇದಿಕೆ. ಎಲ್ಲರೂ ಒಬ್ರಿಗೊಬ್ಬರು ಮಾತಾಡಲಿಕ್ಕೆ ಅದೊಂದು ವೇದಿಕೆ. ಇಲ್ಲ ಸಂಜೆವರೆಗೆ ಯಾರು ಒಬ್ರಿಗೊಬ್ಬರು ಮುಖನ ನೋಡಿರಂಗಿಲ್ಲ, ಮಾತು ಆಡಿರಂಗಿಲ್ಲ. ಅದೊಂದು ವೇದಿಕೆ. ಎಲ್ಲ ಊಟ ಮಾಡ್ತಿರ್ಬೇಕಾದ್ರೆ ಆ ವಯೋವೃದ್ಧ ಊಟ ಮಾಡ್ತಿರ್ಬೇಕಾದ್ರೆ ಕೆಲವು ಸಲ ಚಮಚೆ ಕೆಳಗೆ ಬೀಳುತ್ತೆ, ಕೆಲವು ಸಲ ಅವ್ರ ಬಾಯಿಂದ ಜೊಲ್ಲು ಕೆಳಗೆ ಬೀಳುತ್ತೆ, ಇನ್ನು ಕೆಲವು ಸಲ ಮಗಳಿದ್ದವರ ತೊಡೆ ಮೇಲೇ ಮುಸುರಿ ಬೀಳುತ್ತೆ. ಇಲ್ಲ ಕೈಗೆಲ್ಲ ನಡುತ್ತಾ ಇರುತ್ತೆ. ಈ ಮಗ ನೋಡ್ತಾನೆ, ಅಸಹಾಯಕನಾಗಿ ನೋಡ್ತಾನೆ. ಸೊಸೆಗೆ ಸ್ವಲ್ಪ ಸಿಟ್ಟು ಬರುತ್ತೆ ಈ ಥರದ ನಡವಳಿಕೆಯಿಂದ. ಕಡೆಗೆ ಮಗ ಸೊಸೆ ಏನು ಪ್ಲ್ಯಾನ್ ಮಾಡ್ತಾರೆ, ಆ ವಯೋವೃದ್ಧ ಅಜ್ಜನಿಗೆ ಒಂದು ಸಪ್ರೇಟ್ ವ್ಯವಸ್ಥೆ, ಸ್ವಲ್ಪ ದೂರ ಒಂದು ಟೇಬಲ್ ಮಾಡಿ ಅವನಿಗೊಂದು ಮರದ ತಟ್ಟೆ ತಯಾರಿ ಇಡ್ತಾರೆ. ಅಲ್ಲಿ ಅವನು ಊಟ ಮಾಡಬೇಕು ಮೂಲೆಯಲ್ಲಿ ಅಂತ. ಇದನ್ನೇ 6 ವರ್ಷದ ಮಗು ಸಣ್ಣದಾಗಿದ್ದು ಸಹಿತ ಇದನ್ನು ಅಬ್ಸರ್ವ್ ಮಾಡ್ತಾ ಇರುತ್ತೆ. ಒಂದು ಸಲ ಆ ಗಂಡ ಹೆಂಡತಿ ಕೆಲಸ ಮುಗಿಸಿ ಮನೆಗೆ ಬರ್ತಿರ್ಬೇಕಾದ್ರೆ ಆ ಮಗು ಒಂದು ಚಾಕು ತಗೊಂಡು ಒಂದು ಮರದ ತುಂಡನ್ನು ತಗೊಂಡು ತುಂಡು ಮಾಡ್ತಾ ಇರುತ್ತೆ. ಆವಾಗ ಅಪ್ಪ ಕೇಳ್ತಾನೆ, ಏನು ಮಾಡ್ತಾ ಇದ್ದಿ ನೀನು ಮಗುವಿಗೆ ಕೇಳ್ತಾನೆ. ಮಗು ಹೇಳುತ್ತೆ, ನಾಳೆ ನಾನು ನಿಮ್ಮ ವಯಸ್ಸಿನವರಾದಾಗ, ನಿನ್ನ ವಯಸ್ಸಿಗೆ ಏನಿದ್ದೀರಲ್ಲ ನೀವು, ನಿಮ್ಮ ವಯಸ್ಸಿಗೆ ನಾನು ಬಂದಾಗ ನಿಮಗೆ ಊಟ ಮಾಡಲಿಕ್ಕೆ ಹೋದರೆ ಒಂದು ಮರದ ತಟ್ಟೆಯನ್ನು ನಾನು ತಯಾರು ಮಾಡ್ತಾ ಇದ್ದೀನಿ. ಈಗ ಅಜ್ಜ ಹೆಂಗೆ ಊಟ ಮಾಡ್ತಾರೋ ಹಾಗೆ ನಿಮಗೂ ಸಹಿತ ಒಂದು ಮರದ ತಟ್ಟೆ ಈಗಲೇ ನಾನು ತಯಾರು ಮಾಡ್ತಾ ಇದ್ದೀನಿ ಅಂತ. ಹಾಗೆ ಕೇಳಿಕೊಳ್ಳೆ ಅವ್ರಿಗೆ ಒಂಥರ ಶಾಕ್ ಆಗಿಬಿಡುತ್ತೆ. ಆ ಮಾತು ಆ ಹುಡುಗ ಏನು ಚಾಕು ತೊಗೊಂಡು ಕಟ್ ಮಾಡ್ತಾ ಇದ್ದ ಅದಕ್ಕಿಂತೂ ಹೆಚ್ಚು ಮೊನಚಾಗಿತ್ತು. ಅವ್ರಿಗೆ ಆವಾಗ ತಮ್ಮ ತಪ್ಪಿನ ಅರಿವಾಗುತ್ತೆ. ಅಜ್ಜನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಮ್ಮ ತಪ್ಪನ್ನು ತಿದ್ದುಕೋತಾರೆ. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ಬೆಳಗ್ಗೆ 6 ರಿಂದ 7, ಸಂಜೆ 6 ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಜೊತೆಗೆ ನಮ್ಮಲ್ಲಿ ಯೂಟ್ಯೂಬ್ ಚಾನೆಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ ಹಾಗೂ ನಮ್ಮ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೇರೆಯವರಿಗೆ ಶೇರ್ ಮಾಡಿರಿ. ಧನ್ಯವಾದಗಳು.